ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 2026 ಆಗಸ್ಟ್ 12ನೇ ತಾರೀಕಿನಂದು ಈ ವರ್ಷದ 2ನೇ ಸೂರ್ಯಗ್ರಹಣ ನಡೆಯಲಿದೆ. ಈ ಗ್ರಹಣವು ಕಟಕ ರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಪರಿಣಾಮಕಾರಿ ಎಂದು ಹೇಳಲಾಗಿದೆ. ಸೂರ್ಯಗ್ರಹಣವು ಅನೇಕ ರೀತಿಯ ನಿರ್ಧಾರಗಳು ಹಾಗೂ ಅನೇಕ ರೀತಿಯ ಬದಲಾವಣೆಗಳನ್ನು ತರಲಿದೆ ಎಂದು ಹೇಳಲಾಗಿದೆ. ಸಾಮಾನ್ಯವಾಗಿ ಭವಿಷ್ಯದ ಜೀವನದಲ್ಲಿ ಅನೇಕ ರೀತಿಯ ಆರಂಭಗಳು, ಅನೇಕ ರೀತಿಯ ಬದಲಾವಣೆಗಳು ಹಾಗೂ ಚಿಂತನೆಗಳು, ಆರ್ಥಿಕ ಸ್ಥಿತಿ ಸಂಬಂಧಗಳು ಹಾಗೂ ವೃತ್ತಿ ಜೀವನದ ಮೇಲೆ ವ್ಯತಿರಿಕ್ತ ಹಾಗೂ ಉತ್ತಮ ಪರಿಣಾಮವನ್ನು ಬೀರುತ್ತವೆ ಎಂದು ಹೇಳಲಾಗುತ್ತದೆ. ಆಗಸ್ಟ್ 12ರಂದು ನಡೆಯಲಿರ್ತಕ್ಕಂಥ ಈ ಸೂರ್ಯಗ್ರಹಣವು ಶ್ರಾವಣ ಮಾಸದ ಅಮಾವಾಸ್ಯೆಯ ತಿಥಿಯಂದು ನಡೆಯುವುದರಿಂದ ಆಧ್ಯಾತ್ಮಿಕ ಧಾರ್ಮಿಕವಾಗಿ ಈ ದಿನವನ್ನು ಬಹಳ ಪವಿತ್ರವಾದ ದಿನವೆಂದು ನಂಬಲಾಗಿದೆ. ಈ ಸೂರ್ಯಗ್ರಹಣದಂದು ಚಂದ್ರನು ಶನಿಗ್ರಹದ ಆಧಿಪತ್ಯವಿರ್ತಕ್ಕಂಥ ಪುಷ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ. ಮಂಗಳನು ರಾಹುವಿನ ನಕ್ಷತ್ರವಾದ ಆರಿದ್ರದಲ್ಲಿ ಇರ್ತಾನೆ. ಶನಿ, ಮಂಗಳ, ರಾಹು ಈ ಗ್ರಹಗಳ ಪ್ರಭಾವದಿಂದ ವಾತಾವರಣದಲ್ಲಿ ದೃಢವಾದ ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಸೂರ್ಯಗ್ರಹಣವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಕೆಲವು ಜನರ ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ತರ್ತವೆ. ಮತ್ತು ಕೆಲವು ಜನರ ಜೀವನದಲ್ಲಿ ಕಷ್ಟಗಳ ಸರಮಾಲೆಯನ್ನೇ ಕೊಡ್ತವೆ. ವೃತ್ತಿ ಜೀವನ ಆಗ್ಬೋದು, ಹಣಕಾಸು ಆಗಬಹುದು, ಕುಟುಂಬ, ಆರೋಗ್ಯ ಹಾಗೂ ಸಂಬಂಧಿಗಳ ಮೇಲೆ ಗೋಚರ ಹಾಗೂ ಅಗೋಚರವಾಗಿ ಅನೇಕ ಪ್ರಭಾವವನ್ನು ಪರಿಣಾಮಕಾರಿಯಾಗಿ ಬೀರಲಿವೆ. ಈ ದೀರ್ಘ ಸೂರ್ಯಗ್ರಹಣವು ಮೇಷದಿಂದ ಮೀನರಾಶಿಯವರೆಗೆ 12 ರಾಶಿಗಳ ಮೇಲೆ ಯಾವ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಹಾಗೂ ಯಾವ ರೀತಿಯ ಶುಭ ಫಲಗಳು ಯಾವ ರಾಶಿಗಿವೆ, ಯಾವ ರಾಶಿಗೆ ಅಶುಭ ಫಲಗಳಿವೆ ಎಂಬುದನ್ನು ತಿಳಿಯೋಣ. ಈ ಆಗಸ್ಟ್ 12ರ ಸೂರ್ಯಗ್ರಹಣವು ಮೇಷರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ ಎಂಬುದನ್ನು ತಿಳಿಯೋಣ. 2026ರ ಕೊನೆಯ ಸೂರ್ಯಗ್ರಹಣವು ಮೇಷರಾಶಿಯ ಜನರ ಜೀವನದಲ್ಲಿ ಕಷ್ಟಕರ ಪರಿಸ್ಥಿತಿಯನ್ನು ತರತಕ್ಕಂಥ ಸಂಭವ ಜಾಸ್ತಿ ಇದೆ. ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಅನೇಕ ಚಿಂತೆಗಳು ಮೇಷರಾಶಿಯವರನ್ನು ಕಾಡಬಹುದಾಗಿದೆ. ಸಣ್ಣ ಸಣ್ಣ ವಿಷಯಗಳು ಬಹು ದೊಡ್ಡದಾಗಿ ಕಷ್ಟವನ್ನು ತರಬಹುದು. ಕುಟುಂಬದ ಜವಾಬ್ದಾರಿ ಸಮತೋಲನವನ್ನು ಕಳೆದುಕೊಂಡು ಜಂಜಾಟವಾಗಿ ಕುಟುಂಬದಲ್ಲಿ ಅಶಾಂತಿ, ಭಿನ್ನಾಭಿಪ್ರಾಯ, ಕುಟುಂಬದಲ್ಲಿ ವಾದ ವಿವಾದ, ಸದಸ್ಯರಲ್ಲಿ ವಾದ ವಿವಾದ, ಅತಿಯಾಗಿರ್ತಕ್ಕಂಥ ಕೋಪ, ಸಿಟ್ಟಿನ ಮಾತುಗಳು ಕೂಡ ಹೆಚ್ಚಾಗಿ ಮನಸ್ಸು ಅಲ್ಲೋಲ ಕಲ್ಲೋಲವಾಗಬಹುದು. ಅಲ್ಲದೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಿ. ನಿರ್ಲಕ್ಷ್ಯ ಖಂಡಿತವಾಗಿಯೂ ಮಾಡಬೇಡಿ, ಎಚ್ಚರಿಕೆ ಇರಲಿ. ಮಾತನಾಡುವಾಗ ಎಚ್ಚರಿಕೆ ಅತ್ಯಗತ್ಯ. ನಾವೇನು ಮಾತಾಡ್ತಾ ಇದ್ದೀವಿ,
ಹೇಗೆ ಮಾತಾಡ್ತಾ ಇದ್ದೀವಿ ಎಂಬುದನ್ನು ಗಮನವಿಟ್ಟು ಮಾತನಾಡಿ. ಕೋಪ ಹಾಗೂ ಆತುರಾತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬೇಡವೇ ಬೇಡ. ಮತ್ತು ಧ್ಯಾನ, ಪ್ರಾರ್ಥನೆ, ದೇವತಾ ಪೂಜೆ, ಶಿವಪರಮಾತ್ಮನ ಪೂಜೆ, ಅಭಿಷೇಕ ಇವುಗಳನ್ನು ಮಾಡ್ತಾ ಬನ್ನಿ. ಶಾಂತಿ, ನೆಮ್ಮದಿ ಕೂಡ ಸಿಗುತ್ತೆ. ಆದರೆ ಈ ಸೂರ್ಯಗ್ರಹಣದ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ನಿಮಗೆ ಸುಖ ಜೀವನ ನಿಮ್ಮದಾಗಲಿ, ನಿಮಗೆ ಶುಭವಾಗಲಿ. ಇನ್ನು ಈ ಆಗಸ್ಟ್ 12ರ ಈ ಸೂರ್ಯಗ್ರಹಣವು ವೃಷಭ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಈ ವರ್ಷದ ಈ ಕೊನೆಯ ಸೂರ್ಯಗ್ರಹಣವು ನಿಮಗೆ ಶುಭ ಫಲ ನೀಡ್ತಕ್ಕಂಥ ಸೂಚನೆ ಕಂಡುಬರ್ತಾ ಇದೆ. ಉತ್ತಮ ಪರಿಣಾಮ ನೀಡ್ತಕ್ಕಂಥ ಸಂಭವವೂ ಕೂಡ ಅತಿ ಹೆಚ್ಚಾಗಿ ಕಾಣುತ್ತೆ. ಸಾಮಾನ್ಯವಾಗಿ ಧನಾತ್ಮಕವಾದ ಶುಭದಾಯಕವಾಗಿರ್ತಕ್ಕಂಥ ಜೀವನ ನಿಮ್ಮದಾಗುತ್ತೆ. ಲಾಭದಾಯಕವಾದ ಹೊಸ ಆದಾಯದ ಮೂಲಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಅನೇಕ ಮೂಲಗಳಿಂದ ಧನಲಾಭವಾಗುತ್ತೆ. ಖರ್ಚಿಗಿಂತ ಆದಾಯ ಹೆಚ್ಚಾಗಿರುತ್ತೆ. ಹೂಡಿಕೆಯಲ್ಲಿ ಕೂಡ ಲಾಭ ಆಗುತ್ತೆ ಹಾಗೂ ಅನೇಕ ರೀತಿಯ ಧನಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯದಾಗಿರ್ತಕ್ಕಂಥ ಸಾಲ ಸೋಲ ಇವೇನಿದ್ದಾವೆ ಇವು ಮುಕ್ತಾಯ ಕೂಡ ಆಗ್ತವೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಕೂಡ ಲಭಿಸುತ್ತೆ. ಆತ್ಮವಿಶ್ವಾಸ ನಂಬಿಕೆಗಳು ಕೂಡ ಬಲವಾಗ್ತವೆ. ಕೆಲವು ಪ್ರಮುಖ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಂಡರೆ ವೃಷಭ ರಾಶಿಯವರಿಗೆ ಈ ಗ್ರಹಣವು ಹೆಚ್ಚು ಮಂಗಳಕರವಾಗಿದೆ. ಆದರೂ ಕೂಡ ದುರ್ಗಾದೇವಿಯನ್ನು ಪೂಜೆ ಮಾಡಿ ಶುಭ. ಮಿಥುನ ರಾಶಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು? ಈ ಸೂರ್ಯಗ್ರಹಣವು ಮಿಥುನ ರಾಶಿಯವರ ಜೀವನದಲ್ಲಿ ತುಂಬ ಕಷ್ಟಕರವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಬಹುದಾಗಿದೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಿ, ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹೂಡಿಕೆ ಹಾಗೂ ದೊಡ್ಡದಾಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರದ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚು ಬೇಡವೇ ಬೇಡ. ಮಾನಸಿಕವಾಗಿ ಒತ್ತಡ ಕೂಡ ಇರುತ್ತೆ, ಮಾಡಿಕೊಳ್ಳಬೇಡಿ. ಅತಿಯಾದ ಚಿಂತನೆ ನಿಮ್ಮನ್ನು ಕಾಡುತ್ತೆ, ಭಾಳ ಹುಷಾರಾಗಿರಿ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನವಾಗಿ ನಿಮಗೆ ಶುಭ ತರುವ ಸಾಧ್ಯತೆ ಇದೆ. ಹೆಚ್ಚು ಶ್ರಮವನ್ನು ಪಟ್ಟರೆ ಹೆಚ್ಚು ಫಲ ನಿಮಗೆ ಸಿಗುತ್ತದೆ. ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ, ಎಚ್ಚರ. ನಿಮ್ಮ ಮಾತು ನಿಮಗೆ ಮುಳುವಾಗಬಹುದು. ನೀವು ಆಡ್ತಕ್ಕಂಥ ಮಾತು ನಿಮಗೆ ಮುಳುವಾಗಿ ನಿಮಗೆ ತೊಂದರೆಯನ್ನು ಕೊಡಬಹುದು. ವಾದ ವಿವಾದಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿ. ಮನಃಶಾಂತಿ ನೆಮ್ಮದಿ ಕೂಡ ಹಾಳಾಗುತ್ತೆ. ಹಾಗೆ ಮಾಡಿಕೊಳ್ಳಬೇಡಿ, ಎಚ್ಚರಿಕೆಯನ್ನು ವಹಿಸಿ. ಧ್ಯಾನ, ಪೂಜೆ, ಮಂತ್ರಪಠನೆಗಳಿಂದ ಮನಃಶಾಂತಿ ನೆಮ್ಮದಿ ಲಭಿಸುತ್ತೆ. ಸೂರ್ಯಗ್ರಹಣದ ಭಯ ಬೇಡವೇ ಬೇಡ. ನೆಮ್ಮದಿಯಾಗಿರಿ, ಶುಭವಾಗಲಿ. ಸೂರ್ಯಗ್ರಹಣವು ಕಟಕ ರಾಶಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಬಹುದು ಎಂಬುದನ್ನು ತಿಳಿಯೋಣ. ಕಟಕ ರಾಶಿ, ಈ ಸೂರ್ಯಗ್ರಹಣವು ಇದೇ ರಾಶಿಯಲ್ಲಿ ಆಗುವುದರಿಂದ ಅತೀ ತೀವ್ರವಾಗಿರ್ತಕ್ಕಂಥ ಪರಿಣಾಮವನ್ನು ಹಾಗೂ ಕೆಟ್ಟ ದೃಷ್ಟಿಯನ್ನು ಕೂಡ ಬೀರಬಹುದಾಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆತಂಕ, ಒತ್ತಡದ ಅನುಭವ,
ಮಾನಸಿಕವಾಗಿ ಅಸ್ಥಿರತೆ, ಅನೇಕ ಸಮಸ್ಯೆಗಳು ಅತಿ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡ್ತವೆ. ಕುಟುಂಬ, ವೃತ್ತಿಜೀವನ, ವೈಯಕ್ತಿಕ ಜೀವನದ ಬಗ್ಗೆ ಬಹಳ ಚಿಂತೆಯಾಗಬಹುದು. ಎಚ್ಚರಿಕೆ ಇರಲಿ. ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಆಪ್ತ ಸ್ನೇಹಿತರೊಂದಿಗೆ ವಾದ ವಿವಾದವನ್ನು ಕೂಡ ಮಾಡಬೇಡಿ. ನೀವು ಆಡ್ತಕ್ಕಂಥ ಮಾತಿನಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನಾವೇನು ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಾ ಇದ್ದೀವಿ ಎಂಬುದರ ಮೇಲೆ ನೀವು ಗಮನವನ್ನು ಹರಿಸಿ. ಆರೋಗ್ಯ ವಿಷಯದಲ್ಲಿ ಅಗೋಚರವಾಗಿ ನಿಮಗೆ ಗೊತ್ತಾಗದಂತೆ ಇದ್ದಕ್ಕಿದ್ದಂತೆ ವ್ಯತ್ಯಯವಾಗಬಹುದು. ಎಚ್ಚರವಿರಲಿ. ನಿದ್ರಾಹೀನತೆ, ತಲೆನೋವು, ಹಳೆಯ ಕಾಯಿಲೆಗಳಾಗಿರ್ತಕ್ಕಂಥ ರಕ್ತದೊತ್ತಡ, ಮಧುಮೇಹ, ಹೃದಯ ರೋಗಗಳಲ್ಲಿ ವ್ಯತ್ಯಯವಾಗಬಹುದು. ಎಚ್ಚರಿಕೆ ಅತ್ಯಗತ್ಯ. ವೈದ್ಯರ ಸಲಹೆಯನ್ನು ಪಡೆಯಿರಿ. ಆರೋಗ್ಯದ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿ. ಧ್ಯಾನ, ಪ್ರಾರ್ಥನೆ, ಪೂಜೆ, ಅಭಿಷೇಕ ಇವುಗಳನ್ನು ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಯಾವಾಗಲೂ ಪಠಿಸಿ. ಈ ಸೂರ್ಯಗ್ರಹಣದ ಬಗ್ಗೆ ಖಂಡಿತವಾಗಿಯೂ ಭಯಬೇಡ. ನೆಮ್ಮದಿಯಾಗಿರಿ. ಶುಭವ. ಈ ಸೂರ್ಯಗ್ರಹಣವು ಸಿಂಹರಾಶಿಯವರಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಎಂಬುದನ್ನು ತಿಳಿಯೋಣ. ಸಿಂಹರಾಶಿ. ಈ ಸೂರ್ಯಗ್ರಹಣವು ಸಿಂಹರಾಶಿಯ ಜನರ ಜೀವನದಲ್ಲಿ ಮಹತ್ತರವಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಈ ರಾಶಿಯ ಅಧಿಪತಿ ಸೂರ್ಯನೇ ಆಗಿರುವುದರಿಂದ ವಿಶ್ವಾಸ, ವೈಯಕ್ತಿಕ ಜೀವನ, ವೃತ್ತಿ ಜೀವನ ಹಾಗೂ ನಮ್ಮ ನಿರ್ಧಾರಗಳು ಏನಿದ್ದಾವೆ ಅವುಗಳ ಮೇಲೆ ಪ್ರಭಾವ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ವೈಯಕ್ತಿಕ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು, ಕುಟುಂಬ ಮತ್ತು ಆಪ್ತರೊಡನೆ ಮಾತಿನ ಚಕಮಕಿ, ಕೋಪ, ಅಹಂಕಾರ ಹಾಗೂ ಬಿಗುಮಾನ ಇವುಗಳಿಂದ ದೂರವಿರಿ. ತಾಳ್ಮೆಯಿಂದ ನೀವು ಏನು ಬೇಕಾದರೂ ಪಡ್ಕೊಳ್ಬೋದು. ತಾಳ್ಮೆಯನ್ನು ಕಳೆದುಕೊಂಡ್ರೆ ನಿಮಗೆ ತುಂಬ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳು ಹೆಚ್ಚಾಗ್ತವೆ. ಆದ್ದರಿಂದ ಸ್ವಲ್ಪ ಎಚ್ಚರ ವಹಿಸಿ ಮಿತಿಯಾಗಿ ಬಳಸಿ. ಆರೋಗ್ಯದಲ್ಲಿ ಅಗೋಚರವಾಗಿರ್ತಕ್ಕಂಥ ಕಾಯಿಲೆಗಳು ಉಂಟಾಗಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಹಳೆಯ ಕಾಯಿಲೆಗಳು ಮರುಕಳಿಸಲೂಬಹುದು. ಆದ್ದರಿಂದ ತುಂಬ ಹುಷಾರಾಗಿರಬೇಕಾಗುತ್ತೆ. ಶಾಂತಿ, ನೆಮ್ಮದಿಯಿಂದ ನಡೆದುಕೊಳ್ಳಿ. ಧ್ಯಾನ, ಪೂಜೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡ್ತಾ ಇರಿ. ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಈ ಸೂರ್ಯಗ್ರಹಣದ ಭಯ ನಿಮಗೆ ಬೇಡವೇ ಬೇಡ. ನೆಮ್ಮದಿಯಾಗಿ ಜೀವನ ಸಾಗಿಸಿ. ಶುಭವಾಗಲಿ. ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಬಹುದು? ಕನ್ಯಾ ರಾಶಿ, ಈ ವರ್ಷದ ಈ ಕೊನೆಯ ಸೂರ್ಯಗ್ರಹಣವು ಕನ್ಯಾ ರಾಶಿಯರಿಗೆ ಭಾಗ್ಯೋದಯವನ್ನು ಉಂಟು ಮಾಡಲಿದೆ. ಖಂಡಿತವಾಗಿ. ಹೇಗೆ? ಹಲವು ರೀತಿಯ ಶುಭ ಫಲಗಳು ನಿಮ್ಮದಾಗ್ತವೆ. ಒಂದು ರೀತಿಯಲ್ಲ, ಅನೇಕ ರೀತಿಯಿಂದ. ಬಹುಕಾಲದಿಂದಲೂ ಎದುರು ನೋಡ್ತಾ ಇದ್ದಂಥ ಕೆಲಸ ಕಾರ್ಯಗಳು ಪೂರ್ಣವಾಗಿ ಶುಭ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅನೇಕ ಮೂಲಗಳಿಂದ ಧನಲಾಭ ನಿಮಗೆ ಹರಿದು ಬರುತ್ತೆ.
ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಹೊಸ ಹೊಸ ಆದಾಯ ಮೂಲಗಳು ಹುಡುಕಿಕೊಂಡು ನಿಮ್ಮ ಹತ್ರನೇ ಬರ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗುತ್ತೆ. ನೌಕರರು ಮತ್ತು ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥ ಯೋಗವಿದೆ. ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಯಾವುದೇ ಕ್ಷೇತ್ರದಲ್ಲಾಗಲಿ ಜಯ ನಿಮ್ಮದಾಗಿರುತ್ತೆ. ಸ್ನೇಹಿತರಿಂದ ಸಹಕಾರ ಕೂಡ ಸಿಗುತ್ತೆ. ಧೈರ್ಯ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ ನಿಮ್ಮದಾಗುತ್ತೆ. ನಿಮ್ಮ ಶತ್ರುಗಳು ಹಾಗೂ ಹಿತಶತ್ರುಗಳು ನಿರ್ನಾಮವಾಗ್ತಾರೆ. ಅವ್ರ ಕಾಟದಿಂದ ಮುಕ್ತಿಯನ್ನು ಪಡಿತೀರಿ. ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನೇ ತರಲಿದ್ದಾನೆ. ಆದರೂ ಕೂಡ ಧ್ಯಾನ, ಶಿವಪರಮಾತ್ಮನ ಪೂಜೆ, ಶನಿಮಾತ್ಮನ ಪೂಜೆ ಇವುಗಳನ್ನು ಮಾಡುವುದನ್ನು ಮರೆಯಬೇಡಿ. ಗ್ರಹಣವು ತುಲಾ ರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತಾನೆ ಎಂದರೆ ತುಂಬ ಶುಭವನ್ನು ತುಲಾರಾಶಿಯವರಿಗೆ ಈ ಸೂರ್ಯಗ್ರಹಣದಿಂದ ಲಭಿಸುತ್ತೆ. ತುಲಾರಾಶಿ ಈ ವರ್ಷ ಕಡೆಯ ಸೂರ್ಯಗ್ರಹಣವು ಈ ರಾಶಿಯವರಿಗೆ ಶುಕ್ರದಶೆಯನ್ನು ತರಲಿದ್ದಾನೆ ಹಾಗೂ ತುಂಬ ಮಂಗಳಕರನು ಶುಭಕರನು ಆಗಿದ್ದಾನೆ. ಅನೇಕ ರೀತಿಯ ಶುಭ ಫಲಗಳನ್ನು ನಿಮಗೆ ನೀಡಲಿದ್ದಾನೆ. ವೃತ್ತಿ ಜೀವನದಲ್ಲಿ ಪ್ರಗತಿಯಾಗುತ್ತೆ. ಅನೇಕ ಶುಭ ಬದಲಾವಣೆಗಳು ನಿಮಗೆ ಕೂಡಿ ಬರುತ್ತವೆ. ಹಣಕಾಸಿನಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಅದರಿಂದ ಅಧಿಕವಾಗಿರ್ತಕ್ಕಂಥ ಧನಲಾಭ ನಿಮಗಾಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ. ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಪೂರ್ಣವಾಗಿ ಅದರಿಂದ ಸಾಕಷ್ಟು ಧನಲಾಭ ನಿಮಗೆ ಸಿಗುತ್ತೆ. ಸಂತೋಷ, ನೆಮ್ಮದಿ, ಸುಖ ಜೀವನ ಇವು ನಿಮ್ಮದಾಗತ್ತೆ. ಹೊಸ ಲಾಭದಾಯಕವಾಗಿರ್ತಕ್ಕಂಥ ಉದ್ಯೋಗ, ವ್ಯಾಪಾರ ನಿಮ್ಮದಾಗಲಿದೆ. ಪರಿಶ್ರಮಕ್ಕೆ ಮೀರಿರ್ತಕ್ಕಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರತಿಷ್ಠೆ, ಗೌರವಗಳು ಕೂಡ ಹೆಚ್ಚಾಗ್ತವೆ. ಹಲವು ಕಾರ್ಯಗಳಲ್ಲಿ ಜಯ ಮತ್ತು ಲಾಭವನ್ನು ಕೂಡ ನೀವು ಕಾಣ್ತೀರಿ. ಹೊಸ ಯೋಜನೆಯನ್ನೇನಾದರೂ ನೀವು ಮಾಡಿದರೆ ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರ ಜೀವನದಲ್ಲಿ ಈ ಸೂರ್ಯಗ್ರಹಣವು ಯಶಸ್ಸು, ಸಂತೋಷ, ಐಷಾರಾಮಿರ ಜೀವನವನ್ನು ತರಲಿದೆ. ಎಲ್ಲದಕ್ಕೂ ಕಾರಣಕರ್ತನು ಆ ಭಗವಂತನಾಗಿರುವುದರಿಂದ ಆ ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡುತ್ತೀರಿ. ಶುಭವಾಗಿ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 12ರಂದು ನಡೀತಕ್ಕಂಥ ಈ ಸೂರ್ಯಗ್ರಹಣವು ಈ ರಾಶಿಯವರಿಗೆ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ರೀತಿಯ ಮಿಶ್ರ ಫಲವನ್ನು ಈ ಗ್ರಹಣವು ನೀಡಲಿದೆ. ಉದ್ಯೋಗದಲ್ಲಿ ಅವಕಾಶಗಳು, ಆದಾಯದಲ್ಲಿ ಹೆಚ್ಚಳ ಕೂಡ ಆಗುತ್ತೆ. ವ್ಯಾಪಾರಸ್ಥರಿಗೆ ತುಂಬ ಲಾಭ ಆಗುತ್ತೆ. ಕೆಲವು ಕ್ಷೇತ್ರದಲ್ಲಿ ಪ್ರಗತಿ ಕೂಡ ಕಂಡುಬರುತ್ತೆ ಮತ್ತು ಲಾಭವೂ ಆಗುತ್ತೆ. ಕೆಲವು ಒಪ್ಪಂದಗಳಿಂದ ನಿಮಗೆ ತುಂಬ ಲಾಭ ಕೂಡ ಬರುತ್ತೆ. ಬಹುದಿನಗಳಿಂದ ಉಳಿದಿರತಕ್ಕಂಥ ಅನೇಕ ಕೆಲಸಗಳು ಈಗ ಪೂರ್ಣವಾಗ್ತವೆ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಇನ್ನು ಕೆಲವರಿಗೆ ಹೆಚ್ಚಿನ ಜವಾಬ್ದಾರಿ ಸಿಕ್ಕಿ ಲಾಭದಾಯಕವಾಗುತ್ತೆ. ಇನ್ನು ಮಾನಸಿಕವಾಗಿ ಗೊಂದಲ ಕೂಡ ಆಗುತ್ತೆ. ಅಶಾಂತಿಯ ವಾತಾವರಣ ಇರುತ್ತೆ. ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ಬರ್ತವೆ.
ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಬರುತ್ತೆ, ದೈಹಿಕವಾಗಿ ಆಯಾಸವಾಗಿ ತೊಂದರೆ ಕೂಡ ಆಗುತ್ತೆ, ನಿದ್ರಾಹೀನತೆ ಉಂಟಾಗುತ್ತೆ, ಆಹಾರವನ್ನು ಸರಿಯಾಗಿ ಸೇವಿಸದೆ ತೊಂದರೆ ಕೂಡ ಆಗುತ್ತೆ. ಎಚ್ಚರ, ಅನಿಯಮಿತವಾಗಿ ಆಹಾರವನ್ನು ಸೇವಿಸಬೇಡಿ. ಕುಟುಂಬದಲ್ಲಿ ಅಸಹನೆ ಇರುತ್ತೆ, ವೈಯಕ್ತಿಕ ಜೀವನದಲ್ಲಿ ತೊಂದರೆ ಇದೆ. ಎಚ್ಚರ, ಸಣ್ಣ ವಿಷಯಕ್ಕೆ ಅತಿಯಾದ ಮಾತುಕತೆಯನ್ನು ಮಾಡಬೇಡಿ. ತಾಳ್ಮೆಯಿಂದ ನಡೆದುಕೊಳ್ಳಿ. ಈ ರೀತಿ ವೃಶ್ಚಿಕ ರಾಶಿಯವರಿಗೆ ಶುಭ ಅಶುಭ ಮಿಶ್ರ ಫಲಗಳಿರುವುದರಿಂದ ನೀವು ಧ್ಯಾನ, ಶಿವನನ್ನು ಪೂಜಿಸ್ತಕ್ಕಂಥದ್ದು, ಶಿವನಾಮವನ್ನು ಜಪಿಸ್ತಕ್ಕಂಥದ್ದು ಹಾಗೂ ಗುರುಮಂದಿರಗಳಿಗೆ ಭೇಟಿ ನೀಡ್ತಕ್ಕಂಥದ್ದು, ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ಮರೆಯಬೇಡಿ. ಆದರೆ ಈ ಸೂರ್ಯಗ್ರಹಣದ ಭಯ ಬೇಡವೇ ಬೇಡ, ನಿಮಗೆ ಶುಭವಾಗಲಿ. ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ನೀಡಲಿದ್ದಾನೆ. ಯಾವ ಯಾವ ಪರಿಣಾಮವಾಗುತ್ತವೆ ಎಂದರೆ, ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ, ಧನಲಾಭ ಕೂಡ ಬರುತ್ತೆ, ವೃತ್ತಿ ಜೀವನದಲ್ಲಿ ಧನಲಾಭ ಆಗುತ್ತೆ, ಸರ್ಕಾರಿ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ, ಲಾಭದಾಯಕವಾಗಿರ್ತಕ್ಕಂಥ ಅವಕಾಶಗಳು ಲಭ್ಯವಾಗ್ತವೆ. ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಿ ಧನಲಾಭ ಕೂಡ ಆಗುತ್ತೆ, ಮಿತ್ರರಿಂದ ಸಹಾಯ ಕೂಡ ಸಿಗುತ್ತೆ, ಕುಟುಂಬ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ನಿಮ್ಮದಾಗಿರುತ್ತೆ. ಮುಂದಿನ ಜೀವನದ ಗುರಿಯ ಬಗ್ಗೆ ಚಿಂತಿಸ್ತಕ್ಕಂಥ ಕಾಲ ಇದಾಗಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬಹುದು. ಬಿಡುವಿಲ್ಲದ ಜೀವನ ಬೇಡ. ಆಹಾರ ಪದ್ಧತಿಯ ಬಗ್ಗೆ ಎಚ್ಚರ ವಹಿಸಿ. ನಿದ್ರೆಯ ಬಗ್ಗೆ ಕಾಳಜಿ ಇರಲಿ. ಧ್ಯಾನ, ಪೂಜೆ, ಮಂತ್ರಪಠನೆಯನ್ನು ಮಾಡಿ ಶನಿಮಾತ್ಮನ ದೇವಾಲಯಗಳಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ. ಕುಂಭರಾಶಿ, ಈ ಸೂರ್ಯಗ್ರಹಣವು ಆಗಸ್ಟ್ 12ರಂದು ನಡೆಯತಕ್ಕಂಥ ಈ ಸೂರ್ಯಗ್ರಹಣವು ಕುಂಭರಾಶಿಯ ಜನರ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಈ ಗ್ರಹಣವು ಕುಂಭರಾಶಿಯಿಂದ 6ನೇ ಮನೆಯಾದ ಕಟಕ ರಾಶಿಯಲ್ಲಿ ನಡೆಯುತ್ತಿರುವ ಗ್ರಹಣವಾಗಿರುವುದರಿಂದ ಸಂಗಾತಿಯೊಂದಿಗೆ ಅಸಮಾಧಾನ, ಜಗಳ, ಅತಿಯಾಗಿ ಸಣ್ಣ ಪುಟ್ಟ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಅಸಮಾಧಾನ ಹೆಚ್ಚಾಗಿ ಬಹಳ ತೊಂದರೆ ಪಡ್ತಕ್ಕಂಥ ಸಂಭವ ಜಾಸ್ತಿ ಇದೆ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಹಾಗೂ ಮಾನಸಿಕ ಒತ್ತಡ, ಚಿಂತೆ ಕಾಡ್ತವೆ. ವೈಯಕ್ತಿಕ ವಿಷಯಗಳು ದೊಡ್ಡದಾಗ್ತವೆ. ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತವೆ. ನಿತ್ಯ ಜೀವನದಲ್ಲಿ ತೊಂದರೆಯಾಗುತ್ತೆ. ಆರೋಗ್ಯದಲ್ಲಿ ಏರು ಆಗ್ತಲೇ ಇರುತ್ತೆ. ನಿದ್ರಾಹೀನತೆ, ದೈಹಿಕವಾಗಿರ್ತಕ್ಕಂಥ ಆಯಾಸ, ರಕ್ತದೊತ್ತಡ, ಮಧುಮೇಹಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ವೈದ್ಯರ ಸಲಹೆಯನ್ನು ಪಡೆಯಿರಿ. ತಾಳ್ಮೆ, ಶಾಂತಿ, ಧೈರ್ಯದಿಂದ ಈ ಕುಂಭರಾಶಿಯವರು ಎಲ್ಲವನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿದೆ. ಧ್ಯಾನ, ಪೂಜೆ, ಯೋಗ, ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಿ ನೆಮ್ಮದಿ, ಶಾಂತಿ ಲಭಿಸುತ್ತದೆ. ಮೀನರಾಶಿ
ಜನರಿಗೆ ಈ ಸೂರ್ಯಗ್ರಹಣವು ಶುಭ ಫಲವನ್ನೇ ನೀಡಲಿದ್ದಾನೆ. ವೃತ್ತಿ ಮೂಲಗಳಿಂದ ಧನ ಲಾಭ ಆಗುತ್ತೆ. ವೈಯಕ್ತಿಕ ಜೀವನ ಉತ್ತಮವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮವಾಗಿರತಕ್ಕಂಥ ಬದಲಾವಣೆಗಳು ನಿಮಗೆ ಬರುತ್ತೆ. ಅಲ್ಲದೆ ಬಹುಕಾಲ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಂದು ಪ್ರತಿಫಲ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ನಿಮ್ಮನ್ನು ಜಯದತ್ತ ಕರೆದುಕೊಂಡು ಹೋಗುತ್ತೆ. ಇನ್ನು ಇಂದಿನ ಕರ್ಮ ಫಲದಿಂದ ಪ್ರಾಪ್ತಿಯಾಗಿರ್ತಕ್ಕಂಥ ಶುಭ ಫಲಗಳು ಈಗ ನಿಮ್ಮದಾಗ್ತವೆ. ಹಣಕಾಸು, ವೈಯಕ್ತಿಕ ಜೀವನ ಈ ವಿಚಾರಗಳಿಂದ ಧನಲಾಭ ಪ್ರಾಪ್ತಿಯಾಗುತ್ತೆ. ಆಪ್ತ ಮಿತ್ರರಿಂದ ಸಹಕಾರ ಸಿಗುತ್ತೆ. ಕುಟುಂಬ ಜೀವನದಲ್ಲಿ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ವಿಚಾರದಲ್ಲಿ ಹೆಚ್ಚು ಗಮನವನ್ನು ನೀವು ನೀಡ್ತೀರಿ. ಆಧ್ಯಾತ್ಮಿಕ ಚಿಂತನೆಗಳು ಹಾಗೂ ಧಾರ್ಮಿಕ ಕಾರ್ಯಗಳತ್ತ ಗಮನವನ್ನು ನೀಡ್ತೀರಿ. ಉತ್ತಮ ಫಲಕ್ಕಾಗಿ ಗುರುಮಂದಿರಗಳಿಗೆ ಭೇಟಿ ನೀಡಿ. ಶುಭವಾಗಲಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.